ನಾಳೆಯಿಂದ ಮೆಟ್ರೋ ದರ ಏರಿಕೆ ಆಗತ್ತಾ ಇಲ್ವಾ ಅನ್ನೋದು ಈಗ ಎಲ್ರಿಗೂ ಇರೋ ಪ್ರಶ್ನೆ. ಯಾಕಂದ್ರೆ ಒಂದಷ್ಟು ಗೊಂದಲಗಳಾಗಿದೆ, ಕನ್ಫ್ಯೂಷನ್ಸ್ ಆಗಿದೆ. ಏರಿಕೆ ಆಗತ್ತೆ ಅಂತ, ಇಳಿಕೆ ಆಗತ್ತೆ ಅಂತ ಹಿಂಗಿರ್ಬೇಕಾದ್ರೆ ನಾಳೆ ಸೋಮವಾರ, ಇವತ್ತು ಹಿಂಗು ಭಾನುವಾರ, ಸೊ ಇವತ್ತಿಂದ ಬಿಡಿ, ನಾಳೆಯಿಂದ ಏನಾಗತ್ತೆ ಅನ್ನೋದು ಪ್ರಶ್ನೆ ಅಲ್ವಾ. ದರ ಏರಿಕೆಗೆ ತಾತ್ಕಾಲಿಕ ತಡೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಯಾರು ಹೇಳಬೇಕಾಗಿತ್ತು ಅವ್ರು ಹೇಳಿಲ್ಲ. ಅಧಿಕೃತವಾಗಿ ಎಲ್ಲಿಂದ ಅಫಿಷಿಯಲ್ ಆಗಿ ಮಾಹಿತಿ ಬರಬೇಕಾಗಿತ್ತು, ಅದು ಬಂದಿಲ್ಲ. ಸಂಸದ ತೇಜಸ್ವಿ ಸೂರ್ಯ ಅವರು ಒಂದು ಟ್ವೀಟ್ ಮಾಡಿದರೆ, ಒಂದು ವಿಡಿಯೋ ಮಾಡಿಕೊಂಡು ಇವ್ರು ಹೇಳೋ ಪ್ರಕಾರ ಆಗಲ್ಲ, ಜಾಸ್ತಿ ಆಗಲ್ಲ ಅಂತ. ಆದರೆ ಈ ಬಗ್ಗೆ ಮಾಹಿತಿನೇ ಇಲ್ಲ ಅಂತ BMRCL ಹೇಳ್ತಾ ಇದೆ. ಈಗ BMRCL ಮಾಹಿತಿ ಕೊಡ್ಬೇಕಲ್ಲ, ಜಾಸ್ತಿ ಮಾಡಬೇಡಿ ಅಂತ. ಆ ಥರ ಯಾರು ಹೇಳೇ ಇಲ್ವಂತೆ. BMRCL ನಮಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದೆ. ಮೆಟ್ರೋ ದರ ಹೆಚ್ಚಳ ಆಗಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ. ಯಾರು ಈ ತೇಜಸ್ವಿ ಸೂರ್ಯ? ಸಂಸದರು ಹೇಳಿದ್ರೆ ಸಾಕಾ ಅಂತ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಸೋಮವಾರದಿಂದ ಪ್ರಯಾಣ ದರ ಹೆಚ್ಚಳ ಆಗಲ್ಲ, ಹೆಚ್ಚಿಸದಂತೆ ಮನೋಹರ್ ಲಾಲ್ ಖಟ್ಟರ್ ತಿಳಿಸಿದ್ದಾರೆ. ಇದರಿಂದ ದರ ಏರಿಕೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ನಮ್ಮ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಈ ತರದೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಫಿಷಿಯಲ್ ಆಗಿ ಮಾಹಿತಿ ಇಲ್ಲ. ಮೆಟ್ರೋಗೆ ಯಾವ ಕಡೆಯಿಂದ ಮಾಹಿತಿ ಬರಬೇಕಾಗಿತ್ತು ಆ ಕಡೆಯಿಂದ ಮಾಹಿತಿ ಬಂದಿಲ್ಲ. ಸ್ಟೇಟ್ ಗವರ್ಮೆಂಟ್ ಇಂದ ಮಾಹಿತಿ ಬಂದಿಲ್ಲ. ಸಚಿವರಿಂದ ಮಾಹಿತಿ, ಕೇಂದ್ರ ಸಚಿವರಿಂದ ಮಾಹಿತಿ ಬಂದಿಲ್ಲ. ತೇಜಸ್ವಿ ಸೂರ್ಯ ಅವರು ಒಂದು ಟ್ವೀಟ್ ಮಾಡ್ತಾರೆ, ಒಂದು ವಿಡಿಯೋ ಮಾಡ್ತಾರೆ. ಈಗ ಇದನ್ನ ನಂಬ್ಕೊಂಡು ಕೂತ್ಕೋಬೇಕಾ ಅವ್ರು ಕೂತ್ಕೋಬಾರ್ದಾ? ಇದು ಪ್ರಶ್ನೆ. ಕ್ಲಾರಿಟಿ ಅನ್ನೋದು ಇಲ್ಲ. ಈಗ ಜಾಸ್ತಿ ಆಗತ್ತಾ ಆಗಲ್ವಾ ಅಂತ. ಇನ್ನು ಈ ಜಾಸ್ತಿ ಮಾಡಿದ್ಯಾರು ಅನ್ನೋದೇ ಒಂದು ದೊಡ್ಡ ಯುದ್ಧ ಇವ್ರ ನಡುವೆ. ಇವ್ರು ಮಾಡಿದ್ದು, ಅವ್ರು ಮಾಡಿದ್ದು, ರಾಜ್ಯದವ್ರು ಮಾಡಿದ್ದು, ಕೇಂದ್ರದವ್ರು ಮಾಡಿದ್ದು, ನಮಗೆ ಸಂಬಂಧ ಇಲ್ಲ, ಅವ್ರಿಗೆ ಸಂಬಂಧ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಇವ್ರು ಹೆಂಗೆ ಹೇಳಿದ್ರು, ಅವ್ರು ಹೆಂಗೆ ಹೇಳಿದ್ರು, ಒಟ್ಟಿನಲ್ಲಿ ಜನ ಬಾಯ್ ಬಡ್ಕೋಬೇಕೀಗ. ಯಾಕಂದ್ರೆ ಜಾಸ್ತಿ ರೇಟ್ ಆಗ್ತಾ ಇರೋದು, ಸಮಸ್ಯೆ ಆಗ್ತಾ ಇರೋದು ಸಾಮಾನ್ಯ ಜನರಿಗೆ. ಎಷ್ಟೊಂತ ರೇಟ್ ಜಾಸ್ತಿ ಮಾಡ್ತೀರಾ ನೀವು? ಮೊನ್ನೆ ಜಾಸ್ತಿ ಆಗಿತ್ತು, ಈಗ ಮತ್ತೆ ಜಾಸ್ತಿ ಅಂತಂದ್ರೆ ಹೆಂಗೆ? ಮೆಟ್ರೋದಲ್ಲಿ ಜನಸಾಮಾನ್ಯರು ಓಡಾಡಂಗೆ ಇಲ್ವಾ? ಹಂಗಾದ್ರೆ ಓಡಾಡೋದಕ್ಕೆ ಆಗದೇ ಇಲ್ವಲ್ಲ. 30 ರೂಪಾಯಿ ಇದ್ದಿದ್ನ 50 ರೂಪಾಯಿ ಮಾಡಿದ್ರಿ, 50 ರೂಪಾಯಿ ಇದ್ದಿದ್ನ 60 ರೂಪಾಯಿ ಮಾಡಿದ್ರಿ, ಈಗ ಮತ್ತೆ ಜಾಸ್ತಿ ಅಂತಂದ್ರೆ ಹೆಂಗ್ ಸ್ವಾಮಿ? ಮೆಟ್ರೋ ಯಾಕೆ ಹತ್ಬೇಕು ನಾವು? ಬಿಡಿ, ಯಾವುದೋ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಕಡೆನಾ. ಇನ್ನೊಂದು ಕಡೆಯಲ್ಲಿ ಈಗ ನಾವು ಕಮ್ಮಿ ಮಾಡಿಸಿ ಅಂತ ಹೋರಾಟ ಮಾಡಿದ್ವಿ, ಕಮ್ಮಿ ಮಾಡಲೇಬೇಕು ಅಂತ ನಾವು ಹೋರಾಟ ಮಾಡಿದ್ವಿ, ಅದಕ್ಕೆ ಒಪ್ಕೊಂಡ್ರು ಸಚಿವರು, ಅದಕ್ಕೆ ಕಮ್ಮಿ ಆಗತ್ತೆ, ದರ ಜಾಸ್ತಿ ಮಾಡಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಇನ್ನೂ ಒಂದು ಬಾಂಬ್ ಹಾಕಿದ್ದಾರೆ. ಜಾಸ್ತಿ ಮಾಡಿ ಅಂತ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೆ ರಾಜ್ಯದವರು ಅಂತ ಹೇಳ್ಬಿಟ್ಟಿದ್ದಾರೆ. ಈ ಸರ್ಕಾರದವ್ರ ಮೇಲೆ, ರಾಜ್ಯ ಸರ್ಕಾರದವ್ರ ಮೇಲೆ ಹೇಳಿದ್ದಾರೆ. ಅದಕ್ಕೆ ಇವ್ರು ಲಬೋ ಬಾಯ್ ಬಡ್ಕೊಂತ ಇದ್ದಾರೆ. ಹೆಂಗ್ರಿ ಸಾಧ್ಯ? ನಾವ್ಯಾಕ್ರಿ ಹೇಳೋಣ? ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ, ನಾವು ಜಾಸ್ತಿ ಮಾಡೇ ಇಲ್ಲ. ಅದಕ್ಕೊಂದು ಸಮಿತಿ ಅಂತ ಇರುತ್ತೆ. ಆ ಸಮಿತಿದಲ್ಲಿ ಕೇಂದ್ರದವರು ಯಾರನ್ನ ನಿಯೋಜನೆ ಮಾಡಿರ್ತಾರೆ ಅವರೇ ಇರ್ತಾರೆ. ರಾಜ್ಯಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಮೆಟ್ರೋ ದರ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಗೊಂದಲ ಆಗ್ತಾ ಇದೆ. ಗೊಂದಲ ಆಗ್ತಾ ಇದೆಯೋ, ಇವ್ರುಗಳಿಗೆ ಗೊಂದಲ ಮಾಡ್ತಾ ಇದ್ದಾರೋ, ಜನರಿಗೆ ಮಂಕುಬೂದೆ ಹೆಚ್ಚೋ ಕೆಲಸ ಮಾಡ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಇವ್ರ ಮೇಲೆ, ಅವ್ರ ಮೇಲೆ ಹೇಳ್ಕೊಂಡು ಜನ ಯಾರಿಗೆ ಬೈಬೇಕು ಅಂತ ಗೊತ್ತಾಗದೆ ಇದ್ದಾಗ ಈ ಸುಯಿ ಅಂತ ಜಾಸ್ತಿ ಮಾಡ್ಬಿಡ್ಬೋದಲ್ಲ ರೇಟು ಅಂತ. ಬಟ್ BMRCL ಮಾತ್ರ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿ ಬಂದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ಇದು ಈ ವಿಚಾರ ಈಗ ಮತ್ತೆ ಚರ್ಚೆಗೆ ಕಾರಣವಾಗ್ತಾ ಇದೆ. ತೇಜಸ್ವಿ ಸೂರ್ಯ ಅವರು ಸಡನ್ ಆಗಿ ಒಂದು ವಿಡಿಯೋ ಮಾಡ್ತಾರೆ, ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ. ಇಲ್ಲ, ಜಾಸ್ತಿ ಆಗ್ತಾ ಇಲ್ಲ, ನಾವು ಹೋರಾಟ ಮಾಡ್ತಾ ಇದ್ವಿ, ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಮೊದಲ ಹಂತದಲ್ಲಿ ಅಂತ ಹೇಳ್ತಾರೆ. ಬಟ್ ಅಫಿಷಿಯಲ್ ಆಗಿ ಎಲ್ಲಿಂದ ಮಾಹಿತಿ ಬರಬೇಕಾಗಿತ್ತು, ಯಾರಿಗೆ ಮಾಹಿತಿ ಬರಬೇಕಾಗಿತ್ತು, ಅದು ಬಂದಿಲ್ಲ. ಇದೀಗ ಪ್ರಶ್ನೆಗಳನ್ನು ಹುಟ್ಟಾಕುವಂತೆ ಮಾಡ್ತಾ ಇರುವಂಥದ್ದು. ಸುಮ್ಮನೆ ಹೇಳ್ಬಿಟ್ರೆ ಹಾಗಾದ್ರೆ ಅಧಿಕೃತವಾಗಿ ಒಂದು ಇಲಾಖಾ ಕಡೆಯಿಂದ ಬರ್ದೇ ಇರುವಂಥ ಮಾಹಿತಿಯನ್ನ ಇವ್ರು ಹೇಳ್ಬಿಟ್ರಲ್ಲ. ಈಗ ನಾಳೆಯಿಂದ ಏನಾಗತ್ತೆ? ಜಾಸ್ತಿ ಆಗತ್ತಾ, ಕಮ್ಮಿ ಆಗತ್ತಾ, ಅಥವಾ ಯಥಾಸ್ಥಿತಿ ಮುಂದುವರಿಯತ್ತಾ, ನಿಜವಾಗ್ಲೂ ಚೇಂಜಸ್ ಆಗತ್ತಾ? ಈ ಥರದ್ದು ಒಂದು ಬೆಳವಣಿಗೆ ಆಗಿದೆಯಾ ಅಂತ. ಯಾಕಂದ್ರೆ BJPಯಲ್ಲೇ ಗೊಂದಲ ಇದೆ. ಎಲ್ರಿಗೂ ನಮಸ್ಕಾರ. ಬರೋ ಮಂಡೆಯಿಂದ BMRCL ಮತ್ತೆ ಸ್ಟೇಟ್ ಗವರ್ಮೆಂಟು ಮತ್ತೆ ಮೆಟ್ರೋ ಪ್ರೈಸನ್ನ 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದಾಗಬಾರ್ದು ಅಂತ ಲಾಸ್ಟ್ 1 ವೀಕಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ನಾನು 2 ದಿವಸದ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಫೇರ್ ಹೈಕ್ ಆಗಬಾರ್ದು, ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ.
ಇವತ್ತು ಕೂಡ ಅವ್ರ ಹತ್ರ ಮತ್ತೆ ಮಾತನಾಡಿ ಮತ್ತಷ್ಟು ದಾಖಲೆಗಳನ್ನು ಕಳಿಸಿ, ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದಾಗಲೇ ಸಾಕಷ್ಟು ಮಿಸ್ಟೇಕ್ಗಳಾಗಿದೆ, ಅದನ್ನು ನಾವು ಮತ್ತೆ ಅದನ್ನು ಪರಿಷ್ಕರಿಸಬೇಕು ಅಂತ ಹೇಳ್ತು. ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾಡಿರೋ ಸಂಸದ ತೇಜಸ್ವಿ ಸೂರ್ಯ ಅವರ ಹೇಳಿಕೆಯನ್ನ ಅವರು ವಿಡಿಯೋ ಮಾಡಿ ಹೇಳಿರೋದನ್ನ ನೀವು ನೋಡ್ತಾ ಇದ್ರಿ. ಇದು ಬಿಜೆಪಿ ಅವರೇ ಹೇಳಿರೋದು. ಈಗ ಇನ್ನೊಂದು ಸ್ಟೇಟ್ಮೆಂಟು, ಮೆಟ್ರೋ ದರ ಇಳಿಕೆ ಬಗ್ಗೆ ಕೇಂದ್ರ ಏನೂ ಹೇಳಿಲ್ಲ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಇವ್ರು ಹೇಳ್ತಾ ಇದ್ದಾರೆ ಕೇಂದ್ರ ಏನು ಹೇಳೇ ಇಲ್ಲ ಮೆಟ್ರೋ ದರ ಇಳಿಕೆಯ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಮೆಟ್ರೋ ದರ ಇಳಿಕೆ ಬಗ್ಗೆ ಕೇಂದ್ರದ ಬಳಿ ಕೇಳಿದ್ದೇವೆ, ಆ ಬಗ್ಗೆ ಕೇಂದ್ರ ಇನ್ನೂ ಏನೂ ಹೇಳಿಲ್ಲ ಅಂತ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಈಗ ಯಾರು ಹೇಳೋದನ್ನ ನಂಬೋದು? ಸಂಸದರು ಹೇಳೋದನ್ನ ನಂಬೋದು ಅಥವಾ ವಿಪಕ್ಷ ನಾಯಕರು ಹೇಳೋದನ್ನ ನಂಬೋದು? ಸಂಸದರು ನೋಡಿದ್ರೆ ವಿಡಿಯೋ ಮಾಡಿ ಹರಿಬಿಟ್ರು, ನಾವು ಹೋರಾಟ ಮಾಡ್ತಾ ಇದ್ವಿ, ಮೊದಲ ಹಂತದ ಜಯ ಸಿಕ್ಕಿದೆ, ಮೆಟ್ರೋ ದರ ಇಳಿಕೆ ಮಾಡ್ತಾರಂತೆ, ಸೊ ಇಳಿಕೆ ಆಗತ್ತೆ, ಸೋಮವಾರ ಇದೆಲ್ಲ ಗೊತ್ತಾಗ್ಬಿಡತ್ತೆ ಅಂತ ಸಂಸದರು ಹೇಳಿದ್ರು. ಇವ್ರು ನಮ್ಮ ವಿಪಕ್ಷ ನಾಯಕರು ಅಶೋಕ್ ಅವರು ಹೇಳ್ತಾ ಇದ್ದಾರೆ ವಿಷಯವೇ ಇಲ್ಲ, ಆ ಥರದ್ದೇನೂ ಆಗೇ ಇಲ್ಲ, ಮೆಟ್ರೋ ದರ ಇಳಿಕೆ ಬಗ್ಗೆ ಕೇಂದ್ರ ಇನ್ನೂ ಏನೂ ಹೇಳೇ ಇಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಮೆಟ್ರೋ ದರ ಇಳಿಕೆ ಬಗ್ಗೆ ಕೇಂದ್ರದ ಬಳಿ ಕೇಳಿದ್ದೀವಿ ನಾವು, ಆದರೆ ಕೇಂದ್ರ ಇದಕ್ಕೆ ಇನ್ನೂ ಏನು ಹೇಳಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರು ಹೇಳ್ತಾ ಇರೋದು ಸುಳ್ಳು? ಸಂಸದ ತೇಜಸ್ವಿ ಸೂರ್ಯ ಅವ್ರು ಹೇಳ್ತಾ ಇರೋದು ಸುಳ್ಳು, ಅಥವಾ ಅಶೋಕ್ ಅವ್ರಿಗೆ ಮಾಹಿತಿ ಇಲ್ವೋ, ಅಶೋಕ್ ಅವರು ಇದರಲ್ಲಿ ಅಪ್ಡೇಟ್ ಇಲ್ವೋ, ಅಥವಾ ತೇಜಸ್ವಿ ಸೂರ್ಯ ಅವರು ಏನೋ ಒಂದು ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟಿದ್ದಾರೋ? ಕ್ಲಾರಿಟಿ ಬೇಕಲ್ಲ. ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಕಿತ್ತಾಟ ಅಥವಾ ಅವ್ರ ಮೇಲೆ ಇವ್ರು ಹೇಳೋದು ಅದು ಬಿಡ್ರಿ, ಆದರೆ ಇವರು ಒಂದೇ ಪಕ್ಷದವರು, ಇವ್ರಿಗೆ ವಿಷಯ ಗೊತ್ತಿಲ್ಲ, ಮಾತಾಡಿದೀವಿ ಅಂತ ಒಬ್ರು ಅಂತಿದ್ದಾರೆ, ಮಾತಾಡಿ ಎಲ್ಲ ಕ್ಲಿಯರೇ ಆಯ್ತು ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಸಂಸದರು ಹೇಳ್ತಾ ಇರೋದಕ್ಕೂ, ಬಿಜೆಪಿ ಸಂಸದರು ಹೇಳ್ತಾ ಇರೋದಕ್ಕೂ, ವಿಪಕ್ಷ ನಾಯಕರು ಹೇಳ್ತಾ ಇರೋದಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ. ಅವ್ರಿಗೆ ಗೊತ್ತಿರೋ ವಿಷಯ ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಯಾಕೆ? ನಾನು ತೇಜಸ್ವಿ ಸೂರ್ಯ ಅವ್ರು ಮಾತಾಡಿದ್ದೀರಿ ಸೆಂಟ್ರಲ್ ಮಿನಿಸ್ಟರ್ ಹತ್ರ. ಅವರು ಔಟ್ಸೈಡ್ ಇದ್ದಾರೆ, ಅವರು ನಾಳೆ ಬರ್ತಾ ಇದ್ದಾರಂತೆ. ನಾಳೆ ಬಂದ ಮೇಲೆ ಒಂದು ಮೀಟಿಂಗ್ ಮಾಡಿ ಆಮೇಲೆ ಡಿಸಿಷನ್ನ ಹೇಳ್ತಾರೆ. ಸೊ ನಾವು ಸ್ಟೇ ಮಾಡಿ ಅಂತ ಕೇಳಿದಿರಿ, ಈಗ ಮಾಡಿರೋ ಹೈಕನ್ನ ಸ್ಟೇ ಮಾಡಿ ಅಂತ ಕೇಳಿದಿರಿ. ಅವ್ರು ನಾಳೆ ಮೀಟಿಂಗ್ ಆದಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಪಾರ್ಟಿ ಆಫೀಸಿಂದಾನೇ ನಾನು ತೇಜಸ್ವಿ ಸೂರ್ಯ ಅವರು, PC ಮೋಹನ್ ಅವರು ಎಲ್ಲ ಮಾತಾಡಿದ್ದೀರಿ. ಡಾಕ್ಟರ್ ಬೆಳಗ್ಗೆ ನಾನು ತೇಜಸ್ವಿ ಸೂರ್ಯ ಅವ್ರು ಮಾತಾಡಿದ್ದೀರಿ